ಎಲ್ಲರಿಗೂ ನಮಸ್ಕಾರ. ನಾನು ನವೀನ್ ಕಿಲಾರ್ಲಹಳ್ಳಿ. ಇವತ್ತು ವಿಶೇಷವಾಗಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಲ್ಲಿ ಶ್ರಾವಣ ಮಾಸ ಬಂದ ಕೂಡಲೇ ಗೂಗಲ್ ಅಲ್ಲಿ ಎಲ್ಲೇ ಸರ್ಚ್ ಮಾಡಿದ್ರು ಕೂಡ ಪಾವಗಡ ಶನಿಮಾತ್ಮ ಅನ್ನುವಂಥದ್ದು ಖ್ಯಾತಿ, ನಮ್ಗೆಲ್ಲೂ ಕೂಡ ಹೆಮ್ಮೆ. ಇವತ್ತು ವಿಶೇಷವಾಗಿ ಶ್ರಾವಣ ಶುರುವಾಗಿದೆ. ಭಕ್ತಾದಿಗಳು ಬೇರೆ ಬೇರೆ ಜಿಲ್ಲೆಗಳು ರಾಜ್ಯಗಳಿಂದ ಬಂದು ಶನಿಮಾತ್ಮನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಏನು ಅಂತಂದ್ರೆ ಈ ದೇವಸ್ಥಾನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪರಮ ಭಕ್ತರು ಕೂಡ ಹೌದು ಪಾವಗಡ ತಾಲೂಕಿನ ಶಾಸಕರು HV ವೆಂಕಟೇಶ್ ಅವರು, ಹಾಗೆ ತಾಲೂಕಿನ ಏನು ತಹಶೀಲ್ದಾರ್ ಅವರು, ಇಒಗಳು ಸೇರಿದಂತೆ ಎಲ್ಲ ಮುಖಂಡರು ಕೂಡ ಇವತ್ತು ಬಂದಿದ್ದಾರೆ ದರ್ಶನಕ್ಕೆ. ಇದೀಗ ನಮ್ಮ ಜೊತೆ ಪಾವಗಡ ತಾಲೂಕಿನ ಶಾಸಕರು HV ವೆಂಕಟೇಶ್ ಅವರು ಇದ್ದಾರೆ. ಅವರನ್ನು ಮಾತನಾಡಿಸೋಣ, ಭಗವಂತನ ಕೃಪೆಗೆ ಯಾವ ರೀತಿ ಪಾತ್ರರಾಗಿದ್ದಾರೆ ಅಂತ. ಸರ್ ನಮಸ್ತೆ. ಮೊದಲನೇದಾಗಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಹೇಳ್ತಾ, ಈಗ ತಾನೇ ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ತಹಸೀಲ್ದಾರ್ ಅವರು, ಇಒ ಅವರು, ನಮ್ಮ ಪಕ್ಷದ ಮುಖಂಡರನ್ನೆಲ್ಲ ಮೊದಲನೇ ವಾರ ನಮಗೆ ಪಾವಗಡ ಅಂದ್ರೆ ಐಡೆಂಟಿಫೈ ಮಾಡಿರೋದೇನಂದ್ರೆ ಶನಿಮಾತ್ಮ ಸ್ವಾಮಿ ಅವರ ಆಶೀರ್ವಾದದಿಂದ ಸಮೃದ್ಧಿಯಾಗಿ ತಾಲೂಕು ಜನ ಇದ್ದಾರೆ. ಬಟ್ ಮಳೆ ಬೆಳೆ ಕಮ್ಮಿ ಇದೆ ಈ ವರ್ಷ. ಈಗಾಗಲೇ ಪಾವಗಡ ಶನಿಮಾತ್ಮನಿಗೆ ಕೇವಲ ಪಾವಗಡ ತಾಲೂಕು ಅಥವಾ ಬೇರೆ ಜಿಲ್ಲೆಗಳು ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಹಿಡಿದು ನಿಮ್ಮ ಅನುಭವಕ್ಕೆ ಬಂದಂಗೆ ನೀವು ಬಾಲ್ಯದಿಂದಲೂ ಕೂಡ ಗಮನಿಸ್ತಾ ಇದ್ದೀರಿ, ನೀವು ಕಂಡಂತೆ ಪಾವಗಡದ ಶನಿದೇವನ ಶಕ್ತಿ ಹೇಗೆ ಅಂತ. ತುಂಬಾ ಪವರ್ಫುಲ್ ಗಾಡ್ ಅಂದ್ರೆ ಶನಿಮಾತ್ಮ. ನಮ್ಗೆ ಅಸೆಂಬ್ಲಿಯಲ್ಲಿ 226 ಜನನು ಕೇಳ್ತಾರೆ ಏನ್ ಪವರ್ಫುಲ್ ಟೆಂಪಲ್ ಅಂತೆ, ಬರ್ತೀವಿ ಅಂತ. ಈ ಸಲ ಶಾಸಕರು ಸಚಿವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. 2ನೇ ಶನಿವಾರ, 3, 4ನೇ ಶನಿವಾರ, ಇಷ್ಟು ವಾರ 4ನೇ ವಾರ, 5ನೇ ವಾರ ಹೆಚ್ಚಿನದಾಗಿ ನಿನ್ನೆ ಅಸೆಂಬ್ಲಿಲೆಲ್ಲ ಕೇಳ್ತಾ ಇದ್ರು, ತುಂಬಾ ಪವರ್ಫುಲ್ ಅಂತೆ ನಿಮ್ಮ ಶನಿಮಾತ್ಮ, ನಾವು ಬರ್ತೀವಿ ಅಂತ ಸುಮಾರು ಜನ ಶಾಸಕರು ಕೇಳ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಎಲ್ಲೇ ಹೋದ್ರು ನಮ್ಮ ಶನೇಶ್ವರನ ಬಗ್ಗೆ ಮಾತನಾಡ್ತಾರೆ, ಪವರ್ಫುಲ್ ಶನೇಶ್ವರ ಸ್ವಾಮಿ ಅಂತ ಎಲ್ಲ ಕೇಳ್ಪಟ್ಟಿದ್ದಾರೆ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗೂ ಪ್ರತಿ ವರ್ಷ ಏರ್ತಾನೆ ಇದ್ದಾರೆ ನಮ್ಮ ಶನಿಮಾತ್ಮ ಸ್ವಾಮಿ. ಅವರ ಶಕ್ತಿ ನಮಗೂ ನಮ್ಮ ತಾಲೂಕಿನ ಜನತೆ ಕೊಟ್ಟು ಇನ್ನ ಅತಿ ಹೆಚ್ಚು ಭಕ್ತಾದಿಗಳು ಬರೋ ನಿರೀಕ್ಷೆ ಇಟ್ಕೊಂಡು, ಈ ಸಲ ನಾನು ಮೊದಲನೇ ವಾರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೆ ಅಂದ್ರೆ ಹೆಚ್ಚಿನದಾಗಿ ಮಳೆ ಬಿದ್ದು ಒಳ್ಳೆ ಬೆಳೆಗಳಾಗಬೇಕು, ನಮ್ಮ ತಾಲೂಕಿನ ಜನ ಸಮೃದ್ಧಿಯಾಗಿರ್ಬೇಕಂತ ಹೇಳಿ ಮೊದಲನೇದಾಗಿ ದರ್ಶನ ಮಾಡ್ಲಿಕ್ಕೆ ಬಂದೆ. ಇವತ್ತು ದೇವರಲ್ಲಿ ದರ್ಶನ ಮಾಡ್ಕೊಂಡಿದ್ದೀನಿ, ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ನಮ್ಮ ತಾಲೂಕಿನ ಬಗ್ಗೆ ಹೆಚ್ಚಿನದಾಗಿ ಮಳೆ ಬೆಳೆ ಆಗಲಿ, ಜನ ಸಂತುಷ್ಟಿಯಾಗಿರ್ಬೇಕಂತ. ನಮಗೆ ಹೆಚ್ಚಿನದಾಗಿ ಕರ್ನಾಟಕ, ಆಂಧ್ರ ಪ್ರದೇಶದವರು ಭಕ್ತಾದಿಗಳು ತುಂಬಾ ಜನ ಬರ್ತಾ ಇದ್ದಾರೆ. ಪೊಲೀಸ್ ವ್ಯವಸ್ಥೆನೂ ತುಂಬಾ, ಪೊಲೀಸ್ನವರು, ನಮ್ಮ ತಹಸೀಲ್ದಾರ್ ಅವರು, ಇವರೆಲ್ಲ ಸೇರಿ ಈ ಬಾರಿ ಒಂದು ಮೀಟಿಂಗ್ ಮಾಡಿ ಜನಗಳಿಗೆ, ಭಕ್ತಾದಿಗಳಿಗೆ ಯಾವುದೇ ತರ ತೊಂದರೆ ಆಗದ ತರ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದಾರೆ. ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಭಕ್ತಾದಿಗಳಿಗೆ ದರ್ಶನಕ್ಕೆ ಯಾವುದೇ ಕೊರತೆ ಇಲ್ಲ, ಎಲ್ಲ ತರ ವ್ಯವಸ್ಥೆ ಚೆನ್ನಾಗಿದೆ. ನಮ್ಮ ತಾಲೂಕಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಏನಿಲ್ಲ ಅಂದ್ರೂ ಒಂದು 10 ಲಕ್ಷ ಮೀರ್ತಾರೇನು ಈ 5 ಶನಿವಾರ ತಗೊಂಡ್ರೆ, ಆ ಒಂದು ಲೆಕ್ಕಾಚಾರದಲ್ಲಿದ್ದೀವಿ. ವಿಶೇಷವಾಗಿ ಗೋಲ್ಡ್ ಕೋಟೆಡ್ ಎಲ್ಲ ಆಗಿದೆ, ಗೋಲ್ಡ್ ಅಲ್ಲಿ ಮಾಡಿದ್ದಾರೆ ನಮ್ಮ ದೇವಸ್ಥಾನದ್ದು. ಅದು ಹೀಗಾಗಿ ಇನ್ನೂ ವಿಶೇಷವಾಗಿದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸ್ತಾರೆ ಅಂತ ನಿರೀಕ್ಷೆ. ಸರ್, ಈಗ ಒಟ್ಟಾರೆಯಾಗಿ ಬಂದಂತ ಭಕ್ತರಿಗೆ ಸವಲತ್ತುಗಳಿಗೆ ಸಂಬಂಧಪಟ್ಟಂತೆ ಒಂದು ಕೇಳಿದೆ, ಅಲ್ಲೆಲ್ಲ ಒಂದ್ ಸ್ವಲ್ಪ ಶೌಚಾಲಯದ ಸ್ವಲ್ಪ ಗಡಿಬಿಡಿ ಆಗ್ತಾ ಇದೆ ಅಂತ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಲ್ಲರೂ ಸೇರಿ ಗಮನ ಹರಿಸಿದ್ರೆ. ಶೌಚಾಲಯಗಳು ಫ್ರೀದು ನಾವು ಮುನ್ಸಿಪಲ್ ಇಂದ ತರಿಸ್ಲಿಕ್ಕೆ ಹೇಳಿದೀನಿ ಕೆಲವು ವಯಸ್ಸಾದಂತವ್ರಿಗೆ. ಬೇರೆ ಬೇರೆ ಹೋಟೆಲ್ ಲಾಡ್ಜ್ಗಳಿದಾವೆ, ಅಲ್ಲಿ ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಅರೇಂಜ್ ಮಾಡಕ್ ಹೇಳಿದೀನಿ. ಇನ್ನು ನೋಡ್ತೀನಿ ತಹಸೀಲ್ದಾರ್ ಇಒ ಜೊತೆ ಮಾತಾಡಿ ಇನ್ನ ಹೆಚ್ಚಿನ ವ್ಯವಸ್ಥೆ ಮಾಡಿ. ಅದರ್ವೈಸ್ ಎಲ್ಲಾ ರೀತಿಯ ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಬಾರಿ ಭಕ್ತಾದಿಗಳು ಸಂತೋಷದಿಂದ ಹೋಗ್ತಾರೆ. ಟೋಟಲಿ ಭಕ್ತರಿಗೆ, ತಾಲೂಕಿನ ಜನರಿಗೆ ಪೊಲೀಸ್ನವರು ಕೂಡ ಅಷ್ಟೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಹೆಚ್ಚಿನ ಜವಾಬ್ದಾರಿ ತಗೊಂಡು ಈ ಒಂದು ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟ. ಎಸ್, ಇದಿಷ್ಟು ಪಾವಗಡ ತಾಲೂಕಿನ ಶಾಸಕರು HV ವೆಂಕಟೇಶ್ ಅವರ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಲೀಡ್ ನ್ಯೂಸ್.